ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭರ್ಜರಿ ಪ್ರದರ್ಶನದ ಬಳಿಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಯಾರು ಅನ್ನೋ ಸೀರಿಯಲ್ ಎಂಡ್ ಆಗಿದೆ. ಸಂದಿಗ್ಧತೆಯಲ್ಲಿಯೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನೇ ಮುಂದಿನ ಮುಖ್ಯಮಂತ್ರಿ ಅಂತ ಫೈನಲ್ ಮಾಡಿದ್ದಾರೆ. ಅಂತೂ ಇಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹಾಗೂ ಲೋಕಮಾಂಡ್ ಎಲ್ಲ ನಾಯಕರು ಕೂಡ ನಿಟ್ಟಿಸಿರು ಬಿಡೋ ಹೊತ್ತಿಗೆ ಹೊಸ ತಲೆನೋವು ಶುರುವಾಗಿದೆ ಅವರಿಗೆ. ಅದೇ ಬಣ ಬಡಿದಾಟ. ಹೊಸ ಸರ್ಕಾರದಲ್ಲಿ ಮಂತ್ರಿಗಿರಿಗೋಸ್ಕರ ಎರಡೂ ಬಣಗಳು ಪೈಪೋಟಿಗೆ ಬಿದ್ದಿವೆ. ಈಗ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಎರಡೂ ಬಣಕ್ಕೂ ಸಮನಾಗಿ ಖಾತೆ ಹಂಚಿಕೆ ಆಗಬಹುದು. ಎರಡೂ ಬಣಕ್ಕೂ ತಲಾ 14 ಖಾತೆಗಳು ಸಿಗಬಹುದು ಅಂತ ಹೇಳಲಾಗ್ತಿದೆ. ಡಿ.ಕೆ. ಶಿವಕುಮಾರ್ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಅಂತ, ನಿಮ್ಮ ಇಷ್ಟ ಬಂದಂಗೆ ಮಾಡೋಂಗಿಲ್ಲ, ನನ್ನ ಕೇಳಿನೇ ಮಾಡಬೇಕೆಲ್ಲ ಮಾಡೋದಾದ್ರು ಅಂಥೇಳಿ. ಹಾಗಾದರೆ ಯಾರ್ಯಾರು ಯಾವ್ಯಾವ ಬಣದಲ್ಲಿ ಕಾಣಿಸ್ಕೊಳ್ಳಬಹುದು, ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ. ರೇಸ್ನಲ್ಲಿ ಗೆದ್ದಿರೋ ಅಷ್ಟು 135 ಶಾಸಕರಿರ್ತಾರೆ. ಪ್ರಮುಖವಾಗಿರೋರನ್ನ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಸಿದ್ದು ಬಣದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಜಮೀರ್ ಅಹಮದ್ ಖಾನ್ ದಿಲ್ಲಿಗೆ ಹೋಗಬೇಕಾದ್ರೂ ಸಿದ್ದರಾಮಯ್ಯ ಬೆನ್ನಿಗೆ ಕಟ್ಕೊಂಡೇ ಹೋಗಿದ್ರು ಇವ್ರನ್ನ. ಡಿ.ಕೆ. ವಿರುದ್ಧ ಸಿದ್ದರಾಮಯ್ಯ ಪರವಾಗಿ ಆಗಾಗ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಅಂತ ಬಹಿರಂಗವಾಗಿ ಹೇಳಬೇಡಿ, ಸಿಎಂ ಕುರ್ಚಿ ಬಗ್ಗೆ ಮಾತಾಡಬೇಡಿ ಅಂತ ಶಿಸ್ತು ಸಮಿತಿಯಿಂದ ಇವರಿಗೆ ಸೂಚನೆ ಕೂಡ ಕೊಡಲಾಗಿತ್ತು, ನೋಟಿಸ್ ಕೂಡ ಕೊಡಲಾಗಿತ್ತು. ಪ್ರಚಾರ ಮಾಡುವಾಗ ನಂಗೊಂದು ಅವಕಾಶ ಕೊಡಿ ಅಂತ ಒಕ್ಕಲಿಗ ಸಮಾವೇಶಗಳಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರೆ, ಒಕ್ಕಲಿಗ ಸಮುದಾಯದ ಬೆಂಬಲದಿಂದ ಮಾತ್ರ ಸಿಎಂ ಆಗೋಕೆ ಸಾಧ್ಯ ಇಲ್ಲ ಅಂತ ಜಮೀರ್ ಡಿ.ಕೆ. ಶಿವಕುಮಾರ್ಗೆ ಡಿಚ್ಚಿ ಕೊಡ್ತಾ ಇದ್ರು. ಕಾಂಗ್ರೆಸ್ನೊಳಗಿದ್ದುಕೊಂಡೆ, ಜೊತೆಗೆ ನಾನು ಸಿಎಂ ಆಕಾಂಕ್ಷಿಯಾಗಿದ್ದೀನಿ, ಆದರೆ ಜನರಿಗೆ ಒಳ್ಳೇದಾಗಬೇಕು ಅಂದರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು, ಆಸೆ ಎಲ್ಲರಿಗೂ ಇರ್ಬೋದು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆ ಮೂಲಕ ಡಿ.ಕೆ. ರೀತಿ ನಾವೆಲ್ಲರೂ ಆಕಾಂಕ್ಷಿಗಳಿದ್ದೀವಿ, ಆದರೆ ಸಿದ್ದರಾಮಯ್ಯರೇ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಯೋಗ್ಯ ಅಂತ ಜಮೀರ್ ಹೇಳ್ತಾ ಬಂದಿದ್ರು. ಜಮೀರ್ JDS ಬಿಟ್ಟು ಬಂದಾಗಿನಿಂದ ಸಿದ್ದರಾಮಯ್ಯರ ಬಾಲದಂತೆ ಅಕ್ಕಪಕ್ಕದಲ್ಲೇ ಗುರುತಿಸ್ಕೊಂಡಿದ್ದಾರೆ. ರಾಜಕೀಯ ವಲಯದಲ್ಲಿ ಜಮೀರ್ರನ್ನ ಸಿದ್ದರಾಮಯ್ಯರ ಶಿಷ್ಯ ಅಂತಲೇ ಕರೆಯಲಾಗುತ್ತೆ. ಈ ಬಾರಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಅಲ್ಪಸಂಖ್ಯಾತರ ಕಡೆಯಿಂದ, ಆ ಕೋಟಾದಿಂದ. ಭೈರತಿ ಸುರೇಶ್ ಹೆಬ್ಬಾಳ ಶಾಸಕರು, ಇವರು ಕೂಡ ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವರೇ ಮುಂದಿನ ಸಿಎಂ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಈ ಬಾರಿ ಮಂತ್ರಿ ಆಗೋಕೆ ರೇಸ್ನಲ್ಲಿದ್ದಾರೆ. ಸಾಕಷ್ಟು ಗಟ್ಟಿಮುಟ್ಟಾಗಿರೋ ಸಂಪನ್ಮೂಲ ಹೊಂದಿರೋ ವ್ಯಕ್ತಿ. ಸಿದ್ದು ಬಣದಲ್ಲಿ ಮಂತ್ರಿ ಸ್ಥಾನದ ಪ್ರಮುಖ ಆಕಾಂಕ್ಷಿ ಹೆಬ್ಬಾಳದ ಶಾಸಕ KN ರಾಜಣ್ಣ ನೇರವಾಗಿ ಸಿದ್ದುನೇ ಸಿಎಂ ಆಗಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು. ಮಧುಗಿರಿ ಶಾಸಕರು, ಇವರು ಕೂಡ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ. ಏನೋ ದಿನೇಶ್ ಗುಂಡೂರಾವ್ ಮಾಜಿ KPCC ಅಧ್ಯಕ್ಷರು, ಕಳೆದ ಬಾರಿ ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದವರು, ಇವರು ಕೂಡ ಸಿದ್ದು ಬಣದಲ್ಲಿ ಮಂತ್ರಿ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದ ಶಾಸಕರು, ಸಚಿವರು ಆಗಿದ್ರು. ಸಿದ್ದರಾಮಯ್ಯರ ಕಟ್ಟ ಬೆಂಬಲಿಗ ಅಂತ ಇವ್ರನ್ನ ಹೇಳಲಾಗುತ್ತೆ. ಇವರು ಕೂಡ ಆಕಾಂಕ್ಷಿ, ಆಸೆ ಇದೆ ಇವ್ರಿಗೂ ಕೂಡ. KJ ಜಾರ್ಜ್ ಸಿದ್ದು ಸಂಪುಟದಲ್ಲಿ ಮುಂಚೆ ಗೃಹ ಸಚಿವರು ಕೂಡ ಆಗಿದ್ರು, ಅಷ್ಟು ಪ್ರಭಾವ ಬೆಳೆಸ್ಕೊಂಡಿದ್ರು, ಈಗ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯವರು. ಏನೋ ಕೃಷ್ಣ ಬೈರೇಗೌಡ ಮಾಜಿ ಸಚಿವರು, ಸಿದ್ದರಾಮಯ್ಯ ಸಂಪುಟದಲ್ಲಿ, ಇವರು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸಿದ್ದುಗೆ ಆಪ್ತರು, ಹೀಗಾಗಿ ಸಿದ್ದು ಬಣ ಅಂತ ಗುರುತಿಸಲಾಗುತ್ತೆ ಇವ್ರನ್ನ. ಶಿವಲಿಂಗೇಗೌಡ ಈ ಬಾರಿ JDSನಿಂದ ಬಂದು ಶಾಸಕರಾಗಿದ್ದಾರೆ. ಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡಿದ್ದಾರೆ. ಆ ಭಾಗದಲ್ಲಿ ಪಕ್ಷವನ್ನು ಗಟ್ಟಿಮುಟ್ಟು ಮಾಡೋಕೆ ಇವ್ರನ್ನ ಕನ್ಸಿಡರ್ ಮಾಡಿದ್ರು ಕೂಡ ಮಾಡ್ಬೋದು. ಏನು TB ಜಯಚಂದ್ರ ಸಿದ್ದರಾಮಯ್ಯ ಸಂಪುಟದಲ್ಲಿ ಈ ಹಿಂದೆ ಮಂತ್ರಿಯಾಗಿದ್ರು, ಈಗಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆಯ ಬಾಲ್ಕಿ ಕ್ಷೇತ್ರದ ಶಾಸಕರು, KPCC ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರೋ ಅನುಭವ, ಈ ಬಾರಿ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಲ್ಲೊಬ್ರು. ಅಜಯ್ ಸಿಂಗ್ ಮಾಜಿ ಸಿಎಂ ಧರಮ್ ಸಿಂಗ್ರ ಪುತ್ರ, ಜೇವರ್ಗಿ ಶಾಸಕರು, ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಉಪನಾಯಕರಾಗೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಜೊತೆಗಿನ ಇವರ ಸ್ನೇಹಕ್ಕೆ ಇತಿಹಾಸವೇ ಇದೆ, ಇದೆಲ್ಲ ಬಹಿರಂಗವಾಗಿ ಗೊತ್ತಿರೋ ವಿಚಾರ. ST ಸಮುದಾಯದ ಪ್ರಬಲ ನಾಯಕ, ಸಚಿವ ಸ್ಥಾನದ ಆಕಾಂಕ್ಷಿ. DCM ಕೊಡೋಕು ಕೂಡ ಕೂಗೆದ್ದಿತ್ತು ಇವರಿಗೆ ಕೊಡಬೇಕು ಅಂತ. UT ಖಾದರ್ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದವರು, ಸಿದ್ದು ಬಣದಲ್ಲಿ ಗುರುತಿಸಿಕೊಳ್ತಾರೆ. ಹಾಗಂತ DK ವಿರುದ್ಧ ಜಮೀರ್ ರೀತಿ ನೇರವಾಗಿ ಮಾತನಾಡಿ ನಿಷ್ಠುರ ಆಗೋ ವ್ಯಕ್ತಿ ಅಲ್ಲ. ಡಾಕ್ಟರ್ HC ಮಹದೇವಪ್ಪ ಹೇಳೋದೇ ಬೇಡ, ಸಿದ್ದರಾಮಯ್ಯರ ಆಪ್ತ, ಈಗಲೂ ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಹಿಂದೆ ಇಂಪಾರ್ಟೆಂಟ್ ಖಾತೆ, ಲೋಕೋಪಯೋಗಿ ಖಾತೆಯ ಮಂತ್ರಿಯಾಗಿದ್ದರು ಇವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ. ಬಸವರಾಜ ರಾಯರೆಡ್ಡಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿ. ಏನೋ ತುಕಾರಾಮ್ ಸಂಡೂರು ಕ್ಷೇತ್ರದ ಶಾಸಕ, 4ನೇ ಬಾರಿ ಗೆದ್ದು ಮತ್ತೆ MLA ಆಗಿದ್ದಾರೆ. ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿ. ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನದ ಆಕಾಂಕ್ಷಿ, ಇವರು ಕೂಡ ಸಿದ್ದು ಬಣ.
ಎಸ್ ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ದಾವಣಗೆರೆ ಉತ್ತರ ಶಾಸಕ, ಈ ಬಾರಿ DCM ಕೊಡಬೇಕು ಅಂತ ಲಿಂಗಾಯತ ಮುಖಂಡರು ಆಗ್ರಹ ಮಾಡಿದರು. ಈ ಬಾರಿ ಸಚಿವ ಸ್ಥಾನಕ್ಕಂತೂ ಪ್ರಬಲ ಆಕಾಂಕ್ಷಿ MB ಪಾಟೀಲ್. ಈ ಬಾರಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹೆಸರಲ್ಲಿ 3ನೇ ಆಯ್ಕೆಯಲ್ಲಿದ್ದ ಹೆಸರು MB ಪಾಟೀಲ್. MB ಪಾಟೀಲ್ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಅಂತ ಗುರುತಿಸ್ಕೊಳ್ತಾರೆ. ಆದರೆ ಎಲ್ಲೂ ಕೂಡ ತಾವು ಇಂಥವರದ್ದೇ ಬೆಂಬಲಿಗರು, DK ವಿರುದ್ಧ ಅಂತೇನು ಹೇಳ್ಕೊಂಡಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಹಿಂದೆ ಜಾಸ್ತಿ ಕಾಣಿಸ್ಕೊಳ್ತಾರೆ. CM ಕುರ್ಚಿಗೆ ಒಂದೆರಡು ದಿನಗಳ ಹಿಂದೆ ದಿಲ್ಲಿಯಲ್ಲಿ ಮೀಟಿಂಗ್ ಆಗ್ತಿದ್ದಾಗ ಯಾರು CM ಆಗಬೇಕು ಅಂತ ಕೇಳಿದಾಗ, ನಾನು CM ಆಗಬೇಕು, ನನಗೂ ಆಸೆ ಇದೆ, ಸಂಖ್ಯೆ ಬೇಕಲ್ವೇನ್ರಿ ಅಂತ DKಗೆ ಟಾಂಟ್ ಕೊಟ್ಟಿದ್ರು. ಅಲ್ಲದೆ DK ಅವರು CM ಆಗ್ತಾರಂತೆ, ಹೌದಾ ಅಂತ ಕೇಳಿದ್ದಕ್ಕೆ, ಹೋಗಿ ಅವರನ್ನೇ ಕೇಳಿ, ನನ್ನನ್ನು ಕೇಳಿದರೆ ಸರಿ ಹೋಗಲ್ಲ ಇದನ್ನೆಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ರು. ಹಾಗೆ ಬಯಸಿದವರೆಲ್ಲ CM ಆಗೋಕೆ ಆಗಲ್ಲ, ಅದಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ನೇರವಾಗಿ DK ಶಿವಕುಮಾರ್ಗೆ ತಿರುಗೇಟು ಕೊಡೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು. ಬಹುಶಃ ಈ ಹಿಂದೆ KPCC ಅಧ್ಯಕ್ಷ ಸ್ಥಾನಕ್ಕೆ DK ಹಾಗೂ MB ಪಾಟೀಲ್ ಮಧ್ಯೆ ಸ್ಪರ್ಧೆ ಇದ್ದಂತಹ ದಿನದಿಂದ ಅಷ್ಟಕ್ಕಷ್ಟೇ. ಏನೋ ಹಳೆ ಮೈಸೂರಿನ ಕಡೆಗೆ ಮುಖ ಮಾಡಿ ನಾವು ನೋಡ್ತಾ ಹೋದರೆ, ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕಡೆ ಹೋದರೆ ನಾಗಮಂಗಲದ ಚಲುವರಾಯಸ್ವಾಮಿ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ, ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ, ಈ ಕಡೆ ಕಡೂರು ಆನಂದ್, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ, ಆ ಕಡೆ ಬಂಗಾರಪೇಟೆಯ SN ನಾರಾಯಣಸ್ವಾಮಿ, ಕೋಲಾರದ ಕೊತ್ತೂರು ಮಂಜುನಾಥ್, ಮಾಲೂರು ನಂಜೇಗೌಡ, ಆ ಕಡೆ ಅಶೋಕ್ ಪಟ್ಟಣ, ಗಣೇಶ್ ಹುಕ್ಕೇರಿ, ವಿಶ್ವಾಸ್ ವೈದ್ಯ, ಹೀಗೆ ಅವರನ್ನೆಲ್ಲ ಸಿದ್ದು ಬಣ ಅಂತ ಗುರುತಿಸಲಾಗುತ್ತೆ. ಆ ಕಡೆಗಿದ್ದಾರೆ ಇವರು ಅಂತ ಹೇಳಿ ಅವ್ರನ್ನ ಆ ರೀತಿ ಐಡೆಂಟಿಫೈ ಮಾಡಲಾಗುತ್ತೆ. ಇನ್ನು DK ಬಣದಲ್ಲೂ ಕೂಡ ಮಂತ್ರಿಗಿರಿಗಾಗಿ ಸ್ಪರ್ಧೆ ಏನು ಕಮ್ಮಿ ಇಲ್ಲ. DK ಶಿವಕುಮಾರ್ ಯಾವುದೇ ಬಣ ಇಲ್ಲ, ನಾನು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಬಲಿಗರೊಂದಿಗೆ ಅವರು ಸಭೆ ಮಾಡಿರೋ ಫೋಟೋ ಕೂಡ ವೈರಲ್ ಆಗಿತ್ತು CM ರೇಸ್ ಟೈಮ್ನಲ್ಲಿ. DK ಬಣ ಅಂತ ನೋಡೋದಾದ್ರೆ ಇಕ್ಬಾಲ್ ಹುಸೇನ್, ಹನುಮಂತರಾಯಪ್ಪ, ವೀರೇಂದ್ರ ಪಪ್ಪಿ, ಮಾಗಡಿ ಬಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, ಎಸ್ ಎ ಶ್ರೀನಿವಾಸ್, ಹೀಗೆ ಅನೇಕ ಬೆಂಬಲಿಗ ಶಾಸಕರು DK ಜೊತೆಗಿದ್ದಾರೆ. ಇನ್ನು DK ಬಣ ಅಂತ ಹೇಳಲಾಗುವ ಕೆಲವರು ಸಿದ್ದರಾಮಯ್ಯ ಜೊತೆಗೂ ಕೂಡ ಚೆನ್ನಾಗಿ ಸಂಬಂಧವನ್ನು ಹೊಂದಿದ್ದಾರೆ. ಅಂಥವರನ್ನ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮೀಣ ಶಾಸಕಿ, ಮಂತ್ರಿ ಸ್ಥಾನದ ಆಕಾಂಕ್ಷಿ. ಇವರು ಕ್ಲಿಯರ್ ಆಗಿ DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವವರು. ತನ್ವೀರ್ ಸೇಠ್, ಇವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ, ಮೈಸೂರು ಜಿಲ್ಲೆಯವರು. ಹಾಗೆ ಮಧು ಬಂಗಾರಪ್ಪ, ಈ ಬಾರಿ ಸಹೋದರನನ್ನು ಸೋಲಿಸಿ, ಕುಮಾರ್ ಬಂಗಾರಪ್ಪರನ್ನು ಸೋಲಿಸಿ ಸೊರಬದಿಂದ ಶಾಸಕರಾಗಿ ಬಂದಿದ್ದಾರೆ. DK ಬಣ ಅಂತ ಹೇಳಲಾಗುತ್ತಾದರೂ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೂ ಒಳ್ಳೆ ಸಂಬಂಧವನ್ನು ಇವರು ಇಟ್ಕೊಂಡಿದ್ದಾರಂತೆ. ಇವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ. ಏನೋ ಕುಣಿಗಲ್ ರಂಗನಾಥ್, ಇವರು ಮಂತ್ರಿಗಿರಿಗೆ ಕೇಳಿ ಬಂದಿಲ್ಲ ಇವರ ಹೆಸರು, ಆದರೆ ಇವರು DKಗೆ CM ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದಂಥ ವ್ಯಕ್ತಿ. DK ಶ್ರಮ ಹಾಕಿದ್ದಾರೆ, ಹೈಕಮಾಂಡ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ DK ಪರವಾಗಿ ಬ್ಯಾಟ್ ಮಾಡಿರೋ ವ್ಯಕ್ತಿ. ಕಾಂಗ್ರೆಸ್ನಲ್ಲಿ ಇನ್ನೊಂದು ಗುಂಪು ಕೂಡ ಇದೆ, ಯಾರ ಬಣಗಳಲ್ಲೂ ಕೂಡ ಗುರುತಿಸಿಕೊಳ್ಳದೆ ಅಲಿಪ್ತರಾಗಿ ತಟಸ್ಥವಾಗಿ ಉಳಿದಿರೋ ಕೆಲ ಹಿರಿಯರು, ಹಳಬರು, ಹಳೆ ಹುಲಿಗಳು, ಸಿಂಹಗಳು ಅಥವಾ ಇನ್ಯಾವುದೋ ಹಳಬರು, ಅವರು ಪ್ರಭಾವಿ ಶಾಸಕರು. ಅವ್ರ ಗುಂಪು ನೋಡ್ತಾ ಹೋದರೆ RV ದೇಶಪಾಂಡೆ, ರಾಮಲಿಂಗಾರೆಡ್ಡಿ, ಇವರು ಚುನಾವಣೆ ಮುಗಿಯೋವರೆಗೆ ಸಿದ್ದರಾಮಯ್ಯ ಹಾಗೂ DK ಮಾತನಾಡದೇ ಇದ್ರೆ ಒಳ್ಳೆಯದು ಅಂತ ಈ ಹಿಂದೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ರು. HK ಪಾಟೀಲ್, ಡಾಕ್ಟರ್ G ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, HY ಮೇಟಿ, BK ಹರಿಪ್ರಸಾದ್ಗೂ ಕೂಡ ಈ ಬಾರಿ ಪರಿಷತ್ ಕಡೆಯಿಂದ ಮಂತ್ರಿಗಿರಿ ಕೊಡೋ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಅವರೊಂಥರ ಕಾಂಗ್ರೆಸ್ ಹೈಕಮಾಂಡ್ ಕಡೆಯವರಲ್ವೇ, ಸೋನಿಯಾ ಆ್ಯಂಡ್ ರಾಹುಲ್ ಪರಿವಾರಕ್ಕೆ ಆಪ್ತರವರು. BK ಹರಿಪ್ರಸಾದ್ ಅವ್ರಿಗೂ ಕೂಡ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಣ ಸವದಿ BJPಯಿಂದ ಬಂದು ಇಲ್ಲೂ ಮತ್ತೆ ಲಾಟ್ರಿ ಹೊಡೆಯೋ ಲಕ್ಷಣ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ಸಿದ್ದು ಬಣ ಅಥವಾ DK ಬಣ ಅನ್ನೋ ವಿಚಾರ ಹೊಸತೇನೂ ಅಲ್ಲ. DK ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಾಗಲೂ ಅಂದರೆ ಒಂದು 3 ವರ್ಷಗಳಿಂದಲೂ ಕೂಡ ಇದು ಬಹಳ ಚರ್ಚೆಯಲ್ಲಿರೋ ವಿಚಾರನೇ. ಶಿವಕುಮಾರ್ಗೆ KPCC ಅಧ್ಯಕ್ಷ ಸ್ಥಾನ ತಪ್ಪಿಸೋಕೆ ಸಿದ್ದು ಬಣ ಪ್ಲ್ಯಾನ್ ಮಾಡಿದೆ ಅಂತ ಆವಾಗ ಸುದ್ದಿಯಾಗಿತ್ತು. ಏನೋ ಈ 2023 ಚುನಾವಣೆಯಲ್ಲೂ ಕೂಡ ಟಿಕೆಟನ್ನು ಹಂಚಿಕೆ ಮಾಡುವಾಗ, ಆಮೇಲೆ ಅದನ್ನು ಘೋಷಣೆ ಮಾಡುವಾಗ ಎರಡೂ ಬಣಗಳ ನಡುವೆ ದೊಡ್ಡ ಗಲಾಟೆಯಾಗಿತ್ತು. ಸ್ಥಳೀಯ ಮಟ್ಟದಲ್ಲೇ ತುಂಬ ಕಡೆ DK ಬಣ, ಸಿದ್ದು ಬಣ ಅಂತ ಡಿವೈಡ್ ಆಗೋಗಿತ್ತು. ಯಾರು ಟಿಕೆಟ್ ವಂಚಿತರಾಗ್ತಾ ಇದ್ರು ಅವರು ಇನ್ನೊಬ್ಬ ನಾಯಕರನ್ನು ಬೈಯೋದು ನಡೀತಾ ಇತ್ತು. ಪಕ್ಷದ ಅದೃಷ್ಟಕ್ಕೆ ಎಲೆಕ್ಷನ್ಗೆ ಎಲ್ಲರೂ ಒಟ್ಟಾಗ್ಬಿಟ್ರು. ಕಾಂಗ್ರೆಸ್ ಗೆಲ್ತು. ಆದರೆ ಪಕ್ಷ ಗೆದ್ದ ನಂತರ ಮತ್ತೆ ಬಣಗಳ ನಡುವಿನ ಗೆರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. CM ಸ್ಥಾನ ಪಡೆಯೋಕೆ ಎರಡೂ ಬಣದವರು ನಮ್ಮವರು CM ಆಗಲಿ ಅಂತ ಕಿತ್ತಾಡ್ತಾ ಇದ್ರು. ಅಂತಿಮವಾಗಿ ಸಿದ್ದರಾಮಯ್ಯಗೆ ಕುರ್ಚಿ ಸಿಕ್ಕಿದೆ. DK ಶಿವಕುಮಾರ್ ಅವರು ಸ್ವಲ್ಪ ವೆಯ್ಟ್ ಮಾಡಬೇಕು. ಕಾಂಗ್ರೆಸ್ನ ಆಂತರಿಕ ಅಡ್ಜಸ್ಟ್ಮೆಂಟ್ ಪ್ರಕಾರ 2.5 ವರ್ಷದ ಬಳಿಕ 2.5 ವರ್ಷನೋ ಬಿಟ್ಕೊಡ್ತಾರಂತೆ. ಅದಿನ್ನು ಬಹಿರಂಗವಾಗಿ ಹೇಳಲಿಲ್ಲ. ಒಂದೇ ಪಾರ್ಟಿಯ ಸರ್ಕಾರ ಇರಬೇಕಾದ್ರೆ ಅದೆಲ್ಲ ಹೇಳ್ಕೊಂಡ್ರೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಸಮ್ಮಿಶ್ರ ಸರ್ಕಾರ ನಮ್ಮದು ಹೇಳೋಕ್ಕಾಗಲ್ಲ, ಬಟ್ ನಂಬಿ ನಮ್ಮನ್ನು ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರಂತೆ. ನೋಡ್ಬೇಕು ಇನ್ನೇನು ಮಾಡ್ತಾರೆ ಅಂತ ಹೇಳಿ DK ಶಿವಕುಮಾರ್ಗೆ. ಏನು ಸ್ನೇಹಿತರೆ, ರಾಜಕೀಯ ಪಕ್ಷಗಳು ಏನೇ ಹೇಳಿದ್ರು ಕೂಡ ಬಣ ಇಲ್ಲ ರೀ, ನಾವೆಲ್ಲ ಒಂದೇ ಕಾಂಗ್ರೆಸ್ ಬಣ ಅಂತೆಲ್ಲ ಹೇಳ್ಬೋದು.
ಮೇಲ್ನೋಟಕ್ಕೆ ತಮ್ಮ ಹತ್ರ ಬಣಗಳಿಲ್ಲ ಅಂತ ಅವರೆಲ್ಲ ಸಮಜಾಯಿಷಿ ಕೊಡೋ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಬಣ ಇದೆಯೋ ಇಲ್ವೋ ಅನ್ನೋದು ಅವರ ಪಕ್ಷದವರಿಗಿಂತ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಯಾಕಂದರೆ ಬಣ ನಾಯಕರುಗಳ ಮಟ್ಟಕ್ಕಿಂತ ಹೆಚ್ಚಾಗಿ ಅವರ ಬೆಂಬಲಿಗರ ನಡುವೆನೇ ದೊಡ್ಡ ಗಲಾಟೆ ನಡೀತಾ ಇರುತ್ತೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಬಹುಮಾನಿತರು ಇರ್ತಾರೆ, ಅಸಮಾಧಾನಿತರು ಇರ್ತಾರೆ. ಬಣಗಳು ಇವೆ, ಎಲ್ಲ ಇವೆ, ಎಲ್ಲ ಪಾರ್ಟಿಲೂ ಇವೆ. BJPಯಲ್ಲಿ ಸಂತೋಷ್ ಬಣ, ಯಡಿಯೂರಪ್ಪ ಬಣ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು. ಏನು JDSನಲ್ಲಿ ಗೌಡ್ರ ಫ್ಯಾಮಿಲಿಲೇ ಬಣ ಇದೆ, ರೇವಣ್ಣ ಮತ್ತು ಕುಮಾರಸ್ವಾಮಿ ಅವ್ರದ್ದು. ಅಂಥ ಪ್ರಾಮಿನೆಂಟ್ ಬಣ ಏನಿಲ್ಲ ರೇವಣ್ಣ ಅವ್ರದ್ದು. ಬಟ್ ಹಾಸನ ಟಿಕೆಟ್ ಹಂಚಿಕೆಯಲ್ಲಿ ಏನೆಲ್ಲ ಆಯಿತು, ಕಿತ್ತಾಟ ಮಾಡಿದ್ರು ಅನ್ನೋದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ಆದರೆ ಚುನಾವಣೆ ಟೈಮ್ನಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಸುಮ್ಮನೆ ಆದ್ರೆ ಆಮೇಲೆ ಏನೋ ಕಾಂಗ್ರೆಸ್ನಲ್ಲಿ ಈ ಬಣ ಅನ್ನೋದು ಕಾಂಗ್ರೆಸ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿಂದಲೂ ಕೂಡ ಇದೆ. ಇಂದಿರಾ ಗಾಂಧಿ ಕಾಲದಿಂದಲೂ ಬಂದಿರೋ ಬಳುವಳಿ ಇದು. ಕಾಂಗ್ರೆಸ್ I, ಕಾಂಗ್ರೆಸ್ R, ಕಾಂಗ್ರೆಸ್ O ಅಂತ ಅಂದ್ಕೊಂಡು ಕಾಂಗ್ರೆಸ್ನಲ್ಲಿರೋ ಅಷ್ಟು ಆಲ್ಫಾಬೆಟ್ಗಳಷ್ಟು ಡಿವೈಡ್ ಆಗಿ ಹೋಗಿದೆ, ಕಾಂಗ್ರೆಸ್ ಅಷ್ಟು ಭಾಗ ಆಗಿ ಹೋಗಿದೆ. ಹೀಗಾಗಿ ಒಂದು ಪಕ್ಷದಲ್ಲಿ ಬಣ ಇಲ್ಲ ಅನ್ನೋದನ್ನು ಅವರ ಪಕ್ಷದವರು ಬಾಯಿ ಮಾತಿನ ಮೂಲಕ ಹೇಳಬೇಕೇ ಹೊರತು ಬಣ ಇಲ್ಲ ಅದನ್ನು ಸಾಬೀತುಪಡಿಸೋದು ಬಹಳ ಕಷ್ಟ. BJPಲಾಗಲಿ, ಕಾಂಗ್ರೆಸ್ಸಲ್ಲಾಗಲಿ, ಒಂದು ಮಟ್ಟಿಗೆ JDSಲ್ಲಾದರೂ ಕೂಡ. ಈಗ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದು ಬಣ, DK ಬಣ ಅನ್ನೋದು ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.